ಆಗ್ಲೋನಿಮಾ ಪ್ಲಾಂಟ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲಾಂಟ್ ಅಂದರೆ ಇದರದ್ದು ಎಲೆಗಳು ಯಾವ ಹೂವಿಗೂ ಕಡಿಮೆ ಇರಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಫಾಲಿಯೇಜಸ್ನ ಹೊಂದಿರುವಂಥ ಪ್ಲಾಂಟ್ ಇದು. ವಿಶೇಷ ಏನು ಅಂತಂದರೆ ಈ ಗಿಡ ಪೂರ್ತಿ ಕರಗಿದ್ರೂ, ಎಲೆಗಳೆಲ್ಲ ಪೂರ್ತಿ ಕರಗೋಗಿದ್ರೂ ಈ ಗಿಡ ಸತ್ತೋಗಿರಲ್ಲ. ಇದ್ರದ್ದು ರೂಟ್ಸ್ ಸತ್ತೋಗಿರಲ್ಲ, ಬೇರ್ಗಳು ಜೀವಂತವಾಗಿರುತ್ತೆ. ಆ ಬೇರ್ಗಳು ಸಾಯೋದಕ್ಕೆ ತುಂಬ ದಿನ ಬೇಕಾಗುತ್ತೆ. ಅಷ್ಟರೊಳಗೆ ನಾವು ಈ ಗಿಡನ ನಾವು ಬದುಕಿಸ್ಕೋಬಹುದು. ಇದ್ರ ಎಲೆಗಳೆಲ್ಲ ಕರಗೋದ್ಮೇಲೆ ಈ ರೀತಿ ಒಂದೇ ಒಂದು ಚಿಕ್ಕ ಕಡ್ಡಿ ರೀತಿ ಉಳ್ಕೊಂಡಿರುತ್ತೆ. ಇದನ್ನು ನಾನು ಪಾಟಿಂದ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕ ಪಾಟಲ್ಲಿ ಬರೀ ಮರಳಲ್ಲಿ ಹಾಕಿಟ್ಟಿದ್ದೆ. ಮಣ್ಣು ಕಾಂಪೋಸ್ಟ್ ಮಿಕ್ಸ್ ಮಾಡ್ದೇ ಬರೀ ಮರಳಲ್ಲಿ ಯಾಕೆ ಹಾಕಿಟ್ಟಿದ್ದೆ ಅಂತ ಅಂದರೆ, ನಾವು ನೀರು ಹಾಕಿದಾಗ ಮರಳಲ್ಲಿ ಜಾಸ್ತಿ ಹೊತ್ತು ನೀರು ನಿಲ್ಲಲ್ಲ, ತುಂಬ ಬೇಗ ಡ್ರೈನ್ ಔಟ್ ಆಗಿ ಹೋಗುತ್ತೆ. ಹಾಗಾಗಿ ಇದು ಮರಳಲ್ಲಿ ಬದುಕಬಹುದು ಅಂತ ಬರೀ ಮರಳಲ್ಲಿ ಹಾಕಿಟ್ಟಿದ್ದೆ. ಈ ರೀತಿ ಬರೀ ಮರಳಲ್ಲಿ ಇಟ್ಬಿಟ್ಟು ಈ ಗಿಡನ ಬದುಕಿಸಿದ್ದು ಕೊನೆಗೂ ಸಕ್ಸಸ್ ಆಯಿತು. ಇದನ್ನು ಇವಾಗ ಈ ಚಿಕ್ಕ ಪ್ಲಾಂಟ್ನ ನಾನು ನಾರ್ಮಲ್ ಪಾಟ್ ಮಿಕ್ಸಿಂಗಲ್ಲಿ ಬೇರೆ ಪಾಟ್ಗಳಿಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಗಿಡಕ್ಕೆ ನೀರು ಎಷ್ಟು ಹಾಕಬೇಕು ಅಂತಂದರೆ, ಝೀಝಿ ಪ್ಲಾಂಟ್ ಮತ್ತು ಸ್ನೇಕ್ ಪ್ಲಾಂಟ್ಗೆ ನಾವು ಎಷ್ಟು ಹಾಕ್ತೀವಿ ನೀರನ್ನ, ಅಷ್ಟೇ ನೀರು ಈ ಗಿಡಕ್ಕೆ ಕೂಡ ಸಾಕು. ನೀರು ತುಂಬ ಕಡಿಮೆ ಆದರೂ ಪರವಾಗಿಲ್ಲ, ಆವಾಗ ಆ ಗಿಡ ಸತ್ತೋಗಲ್ಲ. ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ಆ ಗಿಡ ಸತ್ತೋಗುತ್ತೆ.